ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ. ಇವತ್ತು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೆ ಟ್ರಾವೆಲಿಂಗ್ ವಿಡಿಯೋನೇ ಆಗ್ತಾ ಇದ್ದೀನಿ. ಇದು ಇದ್ದಕ್ಕಿದ್ದಂಗೆ ಒಂದೇ ದಿನದಲ್ಲಿ ತೊಗೊಂಡಂಥ ಡಿಸಿಷನ್ನು. ಇವತ್ತು ನಾವು ಮತ್ತು ನನ್ನ ನೈಬರು ಅವ್ರ ಫ್ಯಾಮಿಲಿ ಕೂಡ ಹೊರಡ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂದರೆ ಹೊರನಾಡು, ಶೃಂಗೇರಿ, ಕೊಲ್ಲೂರು, ಹಾಗೆ ಇಡಮುಂಜಿ ಇದೆಲ್ಲ ಇದೆಯಲ್ಲ, ಅಲ್ಲೆಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಇದು ಕೂಡ 2 ಡೇಸು ಟ್ರಾವೆಲಿಂಗ್ ವಿಡಿಯೋ. ನಾನಿಲ್ಲಿ ನಿಮಗೆ ರೂಮ್ ತೋರಿಸ್ತಾ ಇದ್ದೀನಿ. ಇದು ಹೊರನಾಡು. ನೈಟು ನಾವು ಹೊರನಾಡು ಅಲ್ಲಿ ಹಾಲ್ಟ್ ಆದ್ವಿ. ಬೆಳಗ್ಗೆ ಈ ಬಾಲ್ಕನಿಯಲ್ಲಿ ವ್ಯೂ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ. ಹಾಗೆ ಈ ರೂಮ್ ಕೂಡ ನಿಮಗೆ ತೋರಿಸಿದ್ದೀನಿ. ಒಂದು ಚಿಕ್ಕದೊಂದು ರೂಮು, ಹಾಗೆ 4 ಬೆಡ್ ಇದೆ. ಬೆಡ್ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗೆ ಕ್ಲೀನಾಗಿತ್ತು, ನೀಟಾಗಿತ್ತು ರೂಮು. ಆದ್ದರಿಂದ ತೋರಿಸಿದ್ದೀನಿ. ಇಲ್ಲಿ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿರೋವಂಥ ಹೊರನಾಡು ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೀನಿ. ಹಾಗೆ ನಾನಿಲ್ಲಿ ಯಾವುದೇ ರೀತಿ ದೇವ್ರನ್ನ ತೋರಿಸಿಲ್ಲ, ಯಾಕೆಂದರೆ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಇವರು ನನ್ನ ನೈಬರ್, ಅವ್ರ ಹೆಸರು ಬಿಂದು ಗೌಡ ಅಂತ. ಇವರು ನನಗೆ ತುಂಬಾ ಫ್ರೆಂಡು. ಹಾಗೆ ನನ್ನ ಪಕ್ಕದ ಮನೆಯೇ. ಅವ್ರ ಫ್ಯಾಮಿಲಿ ಕೂಡ ಬಂದಿತ್ತು. ಅವ್ರಿಗೂ ಕೂಡ 2 ಹೆಣ್ಮಕ್ಳು, ಹಾಗೆ ನನಗೂ ಕೂಡ 2 ಹೆಣ್ಮಕ್ಳು. ಬನ್ನಿ ಈಗ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಏನಪ್ಪ ಅಂದರೆ ಈ ದೇವರು ಬಂದು ಪಾರ್ವತಿಯ ಸ್ವರೂಪ ಅಂತಲೇ ಕರೀತಾನೆ. ಹಾಗಾಗಿ ಪಾರ್ವತಿಗೆ ಇನ್ನೊಂದು ಸ್ವರೂಪವಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು 8ನೇ ಶತಮಾನದಲ್ಲಿ ಅಗಸ್ತ್ಯ ಋಷಿ ಇದರನ್ನು ಅವರು ಸ್ಥಾಪನೆ ಮಾಡಿರೋದು ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಬಂದವ್ರಿಗೆ ಯಾವುದೇ ಕಾರಣಕ್ಕೂ ಊಟ ಇಲ್ಲದೆ ಹೊರಗಡೆ ಕಳ್ಸೋಣ. ಅದಕ್ಕೆ ಈ ತಾಯಿನ ಅನ್ನಪೂರ್ಣೇಶ್ವರಿ ತಾಯಿ ಅಂತ ಕರೀತಾರೆ. ನಾವು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವುದಪ್ಪ ಅಂದರೆ ಶೃಂಗೇರಿ. ಈ ಶೃಂಗೇರಿ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನು ಕೂಡ ಫುಲ್ ನೋಡ್ಕೊಂಡು ಬಂದ್ವಿ. ಹಾಗೆ ಇದ್ರ ಬಗ್ಗೆ ಏನು ಗೊತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ದೇವಸ್ಥಾನ ಬಂದು 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಶಂಕರಾಚಾರ್ಯರು 4 ಪ್ರಮುಖ ಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಇದು ಪ್ರಮುಖವಾದ ಮಠ. ಹಾಗೆ ಇದು ತುಂಗಾ ನದಿ ದಡದಲ್ಲಿ ಇದೆ. ಇರುವಂತಹ ದೇವಸ್ಥಾನಗಳು ಶ್ರೀ ಮೂಲಾನಿಕಾರೇಶ್ವರ ದೇವಸ್ಥಾನ, ಹಾಗೆ ಶ್ರೀ ವಿದ್ಯಾಶಂಕರ ದೇವಸ್ಥಾನ, ಹಾಗೆ ಶಾರದಾಂಬಾ ದೇವಸ್ಥಾನ ಇದೆ. ಹಾಗೆ ಈ ದೇವಸ್ಥಾನಗಳು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಎಲ್ಲ ಕಲ್ಲಲ್ಲೇ ಕೆತ್ತನೆ ಮಾಡಿರುವಂಥ ದೇವಸ್ಥಾನಗಳು. ಹಾಗೆ ಇದು ಎಂಟ್ರೆನ್ಸಲ್ಲೇ ಈ ರೀತಿ ದೊಡ್ಡ ದೊಡ್ಡ ಆನೆಗಳು 2 ಇದ್ದವು. ಅವನ್ನು ಕೂಡ ನಾವು ಮುಟ್ಟಿದ್ವಿ. ಇದು ನಾನಂತೂ ಇದೇ ಫಸ್ಟ್ ಟೈಮ್ ಆನೆ ಮುಟ್ಟಿರೋದು. ಡೈರೆಕ್ಟಾಗಿ ನೋಡಿದ್ದೀನಿ ಅಷ್ಟೇ, ಆದರೆ ಮುಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮ್. ಆದರೆ ಹೆದರಿಕೆ ಆಗ್ತಿತ್ತು ನೋಡಿ. ಒಂಥರ ರಬ್ಬರ್ ಥರ ಮುಟ್ಟಿದ ಥರ ಇದೆ. ಹಾಗೆ ಇದು ಪೇಂಟ್ ಮಾಡಿರೋದು ಅಂದ್ಕೊಂಡೆ ದೂರದಿಂದ ನೋಡಿ. ಅಲ್ಲ, ಆನೆಗಳು ಇರೋದೇ ಆ ಕಲರ್ ಇದೆ. ಹಾಗೆ ಇದಕ್ಕೆ ಸ್ವಲ್ಪ ಏನಾದರೂ ದುಡ್ಡು ಕೊಟ್ಟರೆ ಇದು ಆಶೀರ್ವಾದ ಮಾಡುತ್ತೆ. ನಾವು ಕೂಡ ಕೊಟ್ಟು ಮಾಡಿಸ್ಕೊಂಡ್ವಿ. ಬನ್ನಿ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ. ಅದೇನಪ್ಪ ಅಂದರೆ ಈ ತುಂಗಾ ನದಿ. ಇದರಲ್ಲಂತೂ ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದ್ದಾವೆ ಅಂತ ತೋರಿಸ್ತೀನಿ ನೋಡಿ. ತುಂಬಾ ದೊಡ್ಡ ಮೀನುಗಳು. ನಾನಂತೂ ಇಷ್ಟು ಮೀನು ಒಂದೇ ಸರ್ತಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಎಷ್ಟು ಕಪ್ಪಗೆ ಬೇರೆ ಇದ್ದಾವೆ ಮೀನುಗಳು. ಈ ಮೀನು ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಈ ಮಣ್ಣಿಗೆ ಇದೇ ಕಲರ್ ಏನೋ ಇರೋದು, ಯಾಕೆಂದರೆ ಬೇರೆ ಕಲರ್ ಮೀನು ಎಲ್ಲೂ ಕಾಣಿಸ್ಲೇ ಇಲ್ಲ. ಹಾಗೆ ಇದಕ್ಕೆ ಕಡಲೆಪುರಿ ಏನಾದರೂ ಹಾಕಿದ್ರೆ ಅಂತೂ ಎಷ್ಟು ಬರುತ್ತೆ ಗೊತ್ತಾ, ಅಷ್ಟು ಮೀನುಗಳಿದ್ದಾವೆ. ಈ ಮೀನುಗಳನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಶೃಂಗೇರಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಾವು ಹೊರಡಬೇಕಾದ್ರೇ ಈ ಒಂದು ಆನೆ ಕೂಡ ಬರ್ತಾ ಇದೆ. ಅದಕ್ಕೂ ತುಂಬ ಬಿಸಿಲಾಯಿತು ಅನಿಸುತ್ತೆ, ಆದ್ದರಿಂದ ಅದು ಕೂಡ ಹೊರಡ್ತಾ ಇದೆ. ಈಗ ಬನ್ನಿ ನಾವೀಗ ಇನ್ನೊಂದು ಪ್ಲೇಸ್ಗೆ ಹೋಗೋಣ. ಅದು ಯಾವುದಪ್ಪ ಅಂದರೆ ಕೊಲ್ಲೂರು ಬಗ್ಗೆ ಹೇಳಬೇಕು ಅಂದರೆ ಈ ದೇವರಿಗೆ ಮೂಕಾಸುರ ಅನ್ನೋ ರಾಕ್ಷಸನ ಸಂಹಾರ ಮಾಡಿದ್ದಕ್ಕೆ ಈಕೆಗೆ ಮೂಕಾಂಬಿಕೆ ಅನ್ನೋ ಹೆಸರು ಬಂತು. ಈ ದೇವರು ಬಂದು ಮಾತು ಮತ್ತು ಅಕ್ಷರಗಳ ದೇವತೆ ಅಂತ ಕರೀತಾರೆ. ಇದು ನನಗೆ ಗೊತ್ತಿರೋವಂಥ ವಿಷಯ. ನಾವು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ಆದಿತಿನೂ ನೇಸರ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ದರ್ಶನ ಎಲ್ಲ ಮುಗಿದ್ಮೇಲೆ ನಾವು ಇನ್ನೊಂದು ಪ್ಲೇಸ್ಗೆ ಹೋದ್ವಿ. ಅದು ಯಾವುದಪ್ಪ ಅಂದರೆ ಇಡಗುಂಜಿ ಗಣಪತಿ ದೇವಸ್ಥಾನ. ಈ ಗಣಪತಿನ ಬಾಲಗಣಪತಿ ಅಂತ ಕರೀತಾರೆ. ಈ ಗಣಪತಿಗೆ ಇನ್ನೊಂದು ವಿಶೇಷ ಏನು ಅಂದರೆ ಇದು 2 ದಂತಗಳನ್ನ ಹೊಂದಿದೆ. ನಾವೀಗ ಈ ದೇವಸ್ಥಾನನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಾವು ಹೋಗಬೇಕಾದ್ರೆ
ಮಧ್ಯ ದಾರಿಯಲ್ಲಿ ಇದೊಂದು ಪ್ಲೇಸ್ ಇತ್ತು. ಇದು ಸೂರ್ಯೋದಯ ನೋಡೋದಕ್ಕೆ ಅಂತಲೇ ಈ ರೀತಿ ಒಂದು ಬ್ರಿಡ್ಜ್ ಕಟ್ಬಿಟ್ಟು ಅಲ್ಲಿ ಎಲ್ಲರನ್ನ ಬಿಡ್ತಾರೆ ನೋಡೋದಕ್ಕೆ. ಇದಂತೂ ಎಷ್ಟು ನೋಡಿದ್ರೂ ಸುತ್ತು ಕಾಣ್ತಾನೆ ಇತ್ತು, ಅಷ್ಟು ಆಳ ಇದೆ. ಹಾಗೆ ಇಲ್ಲಿ ನೋಡಿ ಕೋತಿಗಳು ಕೂಡ ಇಲ್ಲೇ ಇದ್ದಾವೆ, ಎಲ್ಲ ಊಟ ಕೊಡ್ತಾರೆ. ಈಗ ನಾವು ಮುರುಡೇಶ್ವರಕ್ಕೆ ಹೊರಟ್ವಿ. ಮುರುಡೇಶ್ವರದ ರೂಮ್ನ ತೋರಿಸ್ತೀನಿ. ನಾವಿಲ್ಲಿ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ಡಬಲ್ ಬೆಡ್ರೂಮ್ ಇರೋವಂಥ ಮನೇನ ತೊಗೊಂಡಿದ್ವಿ. ರೂಮ್ಗಳೇನು ಅಷ್ಟು ಚೆನ್ನಾಗಿರಲಿಲ್ಲ, ಆದ್ದರಿಂದ ಈ ರೀತಿ ಡಬಲ್ ಬೆಡ್ರೂಮ್ ಇರೋವಂಥ ಮನೆ ತೊಗೊಂಡ್ವಿ. ಹಾಗೆ ಈ ಮನೆ ತೋರಿಸ್ತೀನಿ ಬನ್ನಿ. ನೋಡಿ, ಈ ರೂಮಲ್ಲಿ 4 ಜನ ಮಲ್ಕೊಳ್ಳೋವಂಥ 2 ಕಾಟನ್ನ ರೆಡಿ ಮಾಡಿದ್ದಾರೆ. ಈ ಮನೆಯಲ್ಲಿ ದೊಡ್ಡದೊಂದು ಕಿಚನ್ ಬೇರೆ ಇದೆ. ಈ ಕಿಚನ್ನಂತೂ ನಾವೇನಕ್ಕೂ ಯೂಸ್ ಮಾಡೇ ಇಲ್ಲ, ಬರೀ ಮಲಗೋಕ್ಕೆ ಮಾತ್ರನೇ ಹೋಗಿದ್ದಲ್ವ, ಆದ್ದರಿಂದ ಈ ಕಿಚನಲ್ಲಿ ನಮಗೇನು ಕೆಲಸನೇ ಇಲ್ಲ. ಇಲ್ಲಿ ವಾಶ್ರೂಮ್ ಕೂಡ ತೋರಿಸ್ತೀನಿ. ಎಲ್ಲ ಕೂಡ ತುಂಬಾ ನೀಟಾಗಿತ್ತು. ಒಂದು ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಎಲ್ಲ ಇದೆ, ಇನ್ನೊಂದಕ್ಕೆ ಈ ಥರ ಸಪ್ರೇಟಾಗಿ ಕಾಮನ್ ಬಾತ್ರೂಮ್ ಥರ ಎಲ್ಲ ಕೊಟ್ಟಿದ್ದಾರೆ. ನಾನು ನಿಮಗೆ ಫುಲ್ ತೋರಿಸ್ತೀನಿ ಎಂಟ್ರೆನ್ಸಿಂದ ನೀಟಾಗಿ. ನೋಡಿ, ಇದು ಎಂಟ್ರೆನ್ಸು. ಇಲ್ಲಿಂದ ಬಂದರೆ ದೊಡ್ಡದೊಂದು ಹಾಲ್ ಇದೆ. ಇಲ್ಲಿ ಆದಿತಿ ನಿಮಗೆ ಎಲ್ಲರಿಗೂ ಹಾಯ್ ಮಾಡ್ತಿದ್ದಾಳೆ. ಮಕ್ಕಳಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಈಗ ಆದಿತಿ ಹೋಗ್ತಾ ಇರೋದು ಆಗಲೇ ತೋರಿಸಿದಂಥ ಒಂದು ರೂಮು, ಅದರ ಪಕ್ಕನೇ ಇನ್ನೊಂದು ರೂಮ್ ಕೂಡ ಇದೆ. ಇದು TV ಕ್ಯಾಬಿನೆಟ್, ಅದ್ರ ಪಕ್ಕನೇ ಒಂದು ರೂಮು, ಅದ್ರ ಪಕ್ಕ ಬಂದು ಕಿಚನ್ನು ಆಗಲೇ ತೋರಿಸಿದ್ನಲ್ವಾ. ಈಗ ಇನ್ನೊಂದು ರೂಮ್ ನಾನು ತೋರಿಸ್ತೀನಿ. ಇದು ಕೂಡ ಒಂದು ಸಿಂಗಲ್ ಕಾಟ್, ಹಾಗೆ ಒಂದು ಕಿಂಗ್ ಸೈಜ್ ಬೆಡ್ ಇದೆ. ಇಲ್ಲೂ ಕೂಡ 4 ಜನ ಆರಾಮಾಗಿ ಮಲಗ್ಬೋದು. ನೋಡಿ, ಇಲ್ಲಿ ಪಾವನಿ ಫುಲ್ ವಾಮಿಟಿಂಗ್ ಆಗಿತ್ತು. ಪಾವನಿಗೂ ಅದಿತಿಗೂ ನನಗೂ ಎಲ್ಲರಿಗೂ ಆಯಿತು ಆಲ್ಮೋಸ್ಟ್ ಅಲ್ಲಿ, ಯಾಕೆಂದರೆ ಫುಲ್ ಗಾರ್ಡ್ ಸೆಕ್ಷನ್ ಇತ್ತು. ಆದ್ದರಿಂದ 1 ಅವರ್ ರೆಸ್ಟ್ ತೊಗೊಂಡು ಮತ್ತೆ ನಾವು ಈಗ ದೇವಸ್ಥಾನ ಹಾಗೆ ಬೀಚು ಎಲ್ಲ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಇಲ್ಲಂತೂ ಲೈಟ್ ಅರೇಂಜ್ಮೆಂಟು ತುಂಬಾ ಚೆನ್ನಾಗಿತ್ತು, ಆದ್ದರಿಂದನೇ ಇಲ್ಲಿಗೆ ನಾವು ಹೊರಟ್ವಿ ನೈಟೇ ಹೋಗೋಣ ಅಂತ. ಈ ಲೈಟ್ ಅರೇಂಜ್ಮೆಂಟ್ ಎಲ್ಲ ನೋಡೋದಕ್ಕೋಸ್ಕರನೇ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಈ ರೀತಿ ವಾಕ್ ಥರ ಹೋಗಿ ಎಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ. ಬೆಳಗ್ಗೆ ಬೀಚಲ್ಲಿ ಆಟಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ನೈಟೇನೆಲ್ಲ ದೇವ್ರನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಈ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇದು ಬಂದು ಆತ್ಮಲಿಂಗದ ಸ್ಟೋರಿ, ಆದ್ದರಿಂದ ನಿಮಗೆಲ್ಲ ಅದ್ರ ಬಗ್ಗೆ ಗೊತ್ತಿರುತ್ತೆ ಅಂತ ಅದ್ರ ಬಗ್ಗೆ ಏನು ನಾನು ಹೇಳಿಲ್ಲ, ಯಾಕೆಂದರೆ ಬೀಚಲ್ಲಿ ಎಂಜಾಯ್ ಮಾಡೋ ಇಂಟ್ರೆಸ್ಟಲ್ಲಿ ಇದ್ದೀವಿ ನಾವು. ಆದ್ದರಿಂದ ಬೆಳಗ್ಗೆ ಬೀಚ್ಗೆ ಹೋಗಿದ್ವಿ. ಬೆಳಗ್ಗೆ 6 ಗಂಟೆಗೇ ಬೀಚ್ಗೆ ಹೋಗಿದ್ದೀನಿ ನಾನು. ಎಲ್ಲರೂ ಮಕ್ಕಳ ಜೊತೆ ಫುಲ್ ಎಂಜಾಯ್ ಮಾಡಲಿಕ್ಕೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಬೀಚಲ್ಲೇ ಇದ್ವಿ. ಇಲ್ಲಿ ಹಾಗೆ ಒಂಟೆಗಳು ಮತ್ತು ಹಾರ್ಸ್ ಅಂದರೆ ಕುದುರೆ ಇದ್ರ ಮೇಲೆಲ್ಲ ಸವಾರಿ ಮಾಡಿಸ್ತಾರೆ. 1 ರೌಂಡ್ ಹಂಗೆ ಹೋಗಿ ಬಂದು ಒಂದಿಷ್ಟು ದುಡ್ಡು ಅಂತ ತಗೊಳ್ತಾರೆ. ಮಕ್ಕಳು ಯಾರೂ ಹತ್ತಿಲ್ಲ, ಅವ್ರಿಗೆ ಸ್ವಲ್ಪ ಭಯ ಆಯಿತು, ಆದ್ದರಿಂದ ಹತ್ತಲಿಲ್ಲ. ಫುಲ್ ಬೀಚಲ್ಲೇ ಎಂಜಾಯ್ ಮಾಡ್ತಾಯಿದ್ರು. ನಾನು ಕೂಡ ತುಂಬ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ನಾನು ಬೀಚಲ್ಲಿ ಆಡಬೇಕಿತ್ತು, ಆದ್ದರಿಂದ ವೀಡಿಯೋಸ್ನ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿದ್ದವ್ರ ಹತ್ರ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಮುಂದೆ ಯಾವ್ದಾದ್ರು ವೀಡಿಯೋದಲ್ಲಿ ಆ ಫೋಟೋಸ್ನ ಕೂಡ ತೋರಿಸ್ತೀನಿ. ಬನ್ನಿ ಈಗ ಬೀಚಲ್ಲಿ ಎಂಜಾಯ್ ಮಾಡೋಣ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಈ ಟ್ರಿಪ್ಪಲ್ಲೆಲ್ಲ ಫುಲ್ ಎಂಜಾಯ್ ಮಾಡೋದಂಥ ಪ್ಲೇಸ್ ಅಂದರೆ ಈ ಬೀಚು. ಈ ಪ್ಲೇಸ್ಗೋಸ್ಕರನೇ ಹೋದ್ವಿ ಅಂತ ಹೇಳ್ಬೋದು ನಾವು ಟ್ರಿಪ್ಗೆ, ಯಾಕೆಂದರೆ ನಾವು ಇದೇ ಫಸ್ಟ್ ಟೈಮ್ ಬೀಚಲ್ಲಿ ಆಡ್ತಾ ಇರೋದು. ಬೀಚಲ್ಲಿ ಆಡಿ ಮುಖ ಎಲ್ಲ ಕೆಂಪಗಾಗೋಗಿತ್ತು, ಯಾಕೆಂದರೆ ಫುಲ್ ಉಪ್ಪು ನೀರು. ನಾವು ಬೇರೆ ತುಂಬ ಹೊತ್ತು ಆಟ ಆಡಿದ್ವಿ, ಮುಖ ಎಲ್ಲ ಊದ್ಕೊಂಡಂಗೆ ಆಗ್ಬಿಟ್ಟಿತ್ತು, ಅಷ್ಟು ರೆಡ್ಡಿಶ್ ಆಗಿಬಿಟ್ಟಿತ್ತು. ಆದರೆ ಫುಲ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಾವೀಗ ಬೀಚಲ್ಲೆಲ್ಲ ಎಂಜಾಯ್ ಮಾಡಿ ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗ್ತಾಯಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಯಾವುದಪ್ಪ ಅಂದರೆ ಹೊನ್ನಾವರ ಅಂತ. ಇದು ಕೂಡ ತುಂಬಾ ಚೆನ್ನಾಗಿರೋವಂಥ ಪ್ಲೇಸು. ಇದನ್ನು ಕೂಡ ಇಲ್ಲಿ ಬಂದರೆ ಯಾರೂ ಮಿಸ್ ಮಾಡಬೇಡಿ, ಅಷ್ಟು ಚೆನ್ನಾಗಿರುತ್ತೆ ಬೋಟಿಂಗ್. ನಾವಿಲ್ಲಿ ಹೊನ್ನಾವರದಲ್ಲಿ ಇದು ನೇಸರ ಬೋಟ್ ಅಂತೇಳ್ಬಿಟ್ಟು ಇದನ್ನು ತೊಗೊಂಡಿದ್ವಿ. ಇದು 1.5 ಅವರ್ಗೆ ನಾವು 1600 ರೂಪಾಯಿನೂ ಕೊಟ್ಟಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿದೆ. ನೋಡಿ ಈಗ ಬೋಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾನು ಇನ್ನೂ ಸ್ವಲ್ಪ ವೀಡಿಯೋಸ್ ಇಲ್ಲಿ ಹಾಕ್ಬೋದಿತ್ತು, ಆದರೆ ತುಂಬ ದೊಡ್ಡ ವೀಡಿಯೋ ಆಗೋಗುತ್ತೆ ಅಂತ ಇಲ್ಲಿ ಸ್ವಲ್ಪ ಎಲ್ಲ ಕಟ್ ಮಾಡಿದ್ದೀನಿ. ಸುಮ್ಮನೆ ಬೋಟಿಂಗ್ ಮಾಡೋದು ಮಾತ್ರ ತೋರಿಸ್ತಿದ್ದೀನಿ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈ ಪ್ಲೇಸ್ ಅಂತೂ ಒಂದು ಸರ್ತಿ ನೋಡಲೇಬೇಕು. ನಾವು ಈ ರೀತಿ 1 ಅವರ್ ಬೋಟಿಂಗ್ ಮಾಡಿದ್ದು ಇದೇ ಫಸ್ಟ್ ಟೈಮ್.
1 ಅವರ್ ಅಲ್ಲ 1.5 ಅವರ್ವರೆಗೂ ಬೋಟಿಂಗ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫುಲ್ಲು ಸುಸ್ತಾಗೋಗಿದೆ, ಆದರೆ ಈ ಬೋಟಿಂಗ್ ಬಂದ ತಕ್ಷಣ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೋಡಿ ಇಲ್ಲಿ ಪಾವನಿ ಅಂತೂ ಫುಲ್ ನೀರಲ್ಲಿ ಎಂಜಾಯ್ ಮಾಡ್ತಿದ್ದಾಳೆ. ಇದು ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿದೆ. ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಹಾಗೆ ಇದ್ರ ಪ್ಲೇಸ್ ಬಗ್ಗೆ ಹೇಳ್ತೀನಿ ನೋಡಿ, ನಿಮಗೆ ಮುಂದೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು 10 ಪ್ಲೇಸಸ್ ಥರ ತೋರಿಸ್ತಾರೆ ಅವರು. ಇಲ್ಲಿನ ನದಿ ಫುಲ್ಲು ಸುತ್ತಿಸಿ ತೋರಿಸ್ತಾರೆ. ಈ ನದಿ ಬಂದು ಶರಾವತಿ ನದಿ. ನೋಡಿ ಇಲ್ಲಿ ಒಳ್ಳೆ ಐಲ್ಯಾಂಡ್ ಥರ ಇದೆ. ಅಲ್ಲೊಂದೊಂದು ಕಿಲೋಮೀಟ್ರಿಗೆ ಒಂದು ಮನೆಗಳು, ಸುತ್ತು ಈ ಥರ ಕಾಡು, ತೆಂಗು ಇವೆಲ್ಲ ತುಂಬ ಚೆನ್ನಾಗಿದೆ. ಈ ತೆಂಗಿನ ಮರಗಳಂತೂ ತುಂಬಾ ಈ ಥರ ನೀರಿಗೆಲ್ಲ ಬಗ್ಗು ಥರ ಇದೆ, ಆದ್ದರಿಂದ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ತಾವರೆ ಹೂವು, ಇದು ವೈಟ್ ತಾವರೆ, ಇದೊಂದು ಪಾಂಡ್ ಥರ ಇದೆ. ಅದರಲ್ಲೆಲ್ಲನೂ ಈ ಥರ ಬೋಟ್ನ ಸ್ಟಾಪ್ ಮಾಡ್ತಾರೆ ಕರ್ಕೊಂಡೋಗಿ. ನಮಗೆ ಈ ರೀತಿ ಹೂಗಳನ್ನೆಲ್ಲ ಕಿತ್ಕೋಬೋದು. ನಾವು ಕೂಡ ಈ ಸಾಹಸಗಳನ್ನ ಮಾಡಿದ್ವಿ. ಇಲ್ಲಿರೋ ಹೂವು ಎಲ್ಲ ಕಿತ್ಕೊಡ್ತಿದ್ದಾರೆ. ಇದು ವೈಟ್ ತಾವರೆ ಹೂವು, ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿಂದ ಮತ್ತೆ ಬೋಟ್ ಸ್ಟಾರ್ಟ್ ಮಾಡಿ ನಿಮಗೆ ಎಲ್ಲ ಪ್ಲೇಸಸ್ನ ತೋರಿಸ್ತಾರೆ. ಹಾಗೆ ನೀವಂತೂ ತುಂಬಾ ಎಂಜಾಯ್ ಮಾಡ್ಬೋದು. ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರೋವಂಥ ಪ್ಲೇಸು. ಇಲ್ಲಿಗೆ ಬಂದರೆ ಅಂತೂ ಈ ಬೋಟಿಂಗ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ನೋಡಿ ಇಲ್ಲಿ ತೆಂಗಿನ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಬಗ್ಗಿದೆ. ಈ ಪ್ಲೇಸ್ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟು ಎಂಜಾಯ್ ಮಾಡಿದ್ವಿ. ಹಾಗೆ ನಾವು ಈ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ 4 ಗಂಟೆ ಆಗೋಗ್ಬಿಟ್ಟಿತ್ತು. ಹಾಗೆ ಈಗ ಮನೆಗೆ ಹೋಗೋ ಟೈಮ್. ನಾನು ನಿಮಗೆ ಈ ಟ್ರಿಪ್ಪಲ್ಲಿ ಎಲ್ಲೂ ನಿಮಗೆ ಊಟದ ಬಗ್ಗೆ ತೋರಿಸೇ ಇಲ್ಲ. ಹಾಗೆ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ. ನಾವಿಲ್ಲಿ ಚಿತ್ರದುರ್ಗ ಬಿಟ್ಟಮೇಲೆ ಉಪಾರಾಧ್ಯ ಅಂತ ವೆಜ್ ಹೋಟೆಲ್ ಇದೆ, ಅಲ್ಲಿ ಸ್ಟಾಪ್ ಮಾಡಿ ಊಟ ಮುಗಿಸ್ಕೊಂಡು ಹೊರಟ್ವಿ. ನಾವು ಸ್ಟಾರ್ಟರ್ಸಲ್ಲಿ ಕಾಲಿಫ್ಲವರ್ ಮಂಚೂರಿಯ ತೊಗೊಂಡಿದ್ವಿ. ಇದು ಕೂಡ ಅಂತ ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿತ್ತು. ಚಳಿಯಲ್ಲಂತೂ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಜೀರಾ ರೈಸ್ ಹಾಗೆ ವೆಜ್ ಫ್ರೈಡ್ ರೈಸ್ ಕೂಡ ತೊಗೊಂಡಿದ್ವಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.